ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋನಲ್ಲಿ ಚಿರೋಟಿ ಮತ್ತು ಬಾದಾಮ್ ಹಾಲು ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮನೆಯಲ್ಲಿ ಮಾಡಿಕೊಂಡು ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಈಗ 4 ಸ್ಪೂನಷ್ಟು ನಾನು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. 1/4 kg ಅಷ್ಟು ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಚಿರೋಟಿ ರವೆ ಮನೆಯಲ್ಲೇ ಮಾಡ್ಕೊಂಡಿರೋದು. ನಿಮಗೇನಾದರೂ ರೆಸಿಪಿ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನೀವು ಬೇಕಾದರೆ ಚಿರೋಟಿ ರವೆ ಯಾವ ರೀತಿ ಮಾಡೋದಂತನೂ ಸಹ ನೋಡ್ಬೋದು. ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಒಂದು ಟೈಮು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಡ್ರೈ ಆಗಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ. ಒಂದು ಕನ್ಸಿಸ್ಟೆನ್ಸಿಗೆ ಬರೋಗಂಟ ನಾವು ನಾದ್ಕೊಳ್ಬೇಕಾಗುತ್ತೆ. ಇದು ಚಪಾತಿ ಹಿಟ್ಟಿಗಿಂತ ಇನ್ನೊಂದು ಸ್ವಲ್ಪ ತೆಳುವಾಗೆ ನಾವು ನಾದ್ಕೊಳ್ಬೇಕಾಗುತ್ತೆ. ಯಾಕಂದರೆ ಒಂದು 10 ರಿಂದ 15 ನಿಮಿಷ ನಾವು ಇಟ್ಟು ಬಿಟ್ಟಾಗ ರವೆ ಫುಲ್ಲು ನೀರನ್ನ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಸೊ ಹಂಗಾಗಿ ನಾವು ಇನ್ನೊಂದು ಸ್ವಲ್ಪ ತೆಳುವಾಗೆ ನಾದ್ಕೊಂಡ್ರೆ ಒಂದು ಅದಕ್ಕೆ ಕರೆಕ್ಟಾಗಿ ಬರುತ್ತೆ. ಮೇಯ್ನ್ ಹಿಟ್ಟು ನಾದ್ಕೊಳ್ಳೋದ್ರ ಮೇಲೆ ಇರೋದು. ಸೊ ನೋಡಿ, ಈ ರೀತಿ ಹಿಟ್ಟು ನಾದ್ಕೊಂಡು ಒಂದು ಕಡೆ ಸಪ್ರೇಟಾಗಿ ಇಡ್ತಾಯಿದ್ದೀನಿ. ಇದೊಂದು 10 ರಿಂದ 15 ನಿಮಿಷ ಬಿಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು. ಈಗ ಇದು ಪ್ಲೇಟ್ ಮುಚ್ಚಿ ಸಪ್ರೇಟಾಗಿ ಇಟ್ಟಿದ್ದೀನಿ. ಈಗ ಬಾದಾಮ್ ಹಾಲು ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡೋಣ. ಇಲ್ಲಿ ನಾನು ಅರ್ಧ ಲೀಟ್ರ್ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಲನ್ನ ಕಾಯಕ್ಕೆ ಇಡ್ತಾಯಿದ್ದೀನಿ. ಈಗ ಸ್ಟವ್ ಹಚ್ಚಿ ಸಿಮ್ಮಲ್ಲಿ ಇಟ್ಕೊಂಡು ಹಾಲನ್ನ ಕಾಯಿಸ್ಕೊಳ್ತಾ ಇದ್ದೀನಿ. ಸಿಮ್ ಅಂದರೆ ತೀರಾ ಸಿಮ್ ಇಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ತಾ ಇದ್ದೀನಿ. ಇದು ಬಾದಾಮನ್ನ ಬೆಚ್ಚಗಿರೋ ನೀರಲ್ಲಿ ನೆನೆಸ್ಬಿಟ್ಟು ಈ ರೀತಿ ಸಿಪ್ಪೆ ತೆಗೆದು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಬಾದಾಮು ಮತ್ತು ಗೋಡಂಬಿ ಹಾಕಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಫೈನಾಗೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಏಲಕ್ಕಿ ಒಂದು 3 ಏಲಕ್ಕಿ ಒಳಗಡೆ ಇರೋಂಥ ಬೀಜ ಮಾತ್ರ ಹಾಕಿದ್ದೀನಿ ಸಿಪ್ಪೆ ತೆಗೆದುಬಿಟ್ಟು. ನೋಡಿ, ಈ ರೀತಿ ಫೈನ್ ಪೇಸ್ಟ್ ಆದಮೇಲೆ ಈಗ ಹಾಲು ಕಾದಿತ್ತು. ಇವಾಗ ಮಾಡ್ಕೊಂಡಿರೋಂಥ ಗೋಡಂಬಿ ಮತ್ತು ಬಾದಾಮ್ ಪೇಸ್ಟ್ನ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಗೋಡಂಬಿ ಮತ್ತು ಬಾದಾಮ್ ಹಾಕಿದ್ಮೇಲೆ ಸ್ವಲ್ಪ ಮಧ್ಯಕ್ಕೆ ನಾವು ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಸ್ವಲ್ಪ ಸೀದೋಗೋ ಚಾನ್ಸಸ್ ಇರುತ್ತೆ, ಅಡಗಂಟುತ್ತೆ. ಈಗ ನಾನು ಕಲರ್ಗೋಸ್ಕರ ಅರಿಶಿಣದ ಪುಡಿ ಒಂದು 1/4 ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೀನಿ. 1 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಒಂದು ಟೈಮ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಸೊ ನಮಗೆ ಯಾವುದೇ ಆರ್ಟಿಫಿಷಿಯಲ್ ಕಲರ್ಸ್ ಇಲ್ಲದೆ ನ್ಯಾಚುರಲ್ಲಾಗಿ ನಾವು ಅರಿಶಿಣದ ಪುಡಿ ಹಾಕಿದ್ರೇ ಕಲರ್ ಬರುತ್ತೆ. ಈಗ 1-2 ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಸ್ವೀಟ್ ಮಾಡಿದಾಗ ನಾವು ಲವಂಗ ಹಾಕೋದ್ರಿಂದ ತುಂಬಾ ಫ್ಲೇವರ್ಫುಲ್ಲಾಗಿರುತ್ತೆ. ಟೇಸ್ಟ್ ಅನ್ನೋದು ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಈಗ ಆಲ್ಮೋಸ್ಟು ನಮಗೆ ಬಾದಾಮ್ ಹಾಲು ರೆಡಿಯಾಗಿದೆ ಫ್ರೆಂಡ್ಸ್. ಈಗ ನಾನು ಸ್ಟವ್ ಆಫ್ ಮಾಡಿ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಸಪ್ರೇಟಾಗಿ ಇಟ್ಕೊಳ್ತಾ ಇದ್ದೀನಿ. ಸೊ ಪೂರ್ತಿ ವಿಡಿಯೋ ನೋಡಿ, ಆವಾಗ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಈಗ ಬೆಣ್ಣೆ ತಗೊಂಡಿದ್ದೀನಿ, ಬಟರು. ಇದಕ್ಕೆ ಒಂದು 3 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೊಂದು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ. ನಿಮಗೇನಾದರೂ ಬೆಣ್ಣೆ ಕಡಿಮೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಕ್ಬೋದು. ಬೆಣ್ಣೆ ಬದಲು ತುಪ್ಪನೂ ಸಹ ಹಾಕ್ಕೊಂಡು ಈ ಪೇಸ್ಟನ್ನು ನಾವು ಮಾಡ್ಕೊಳ್ಬೋದು. ಈಗ ನಾವು ಚೆನ್ನಾಗಿ ಮತ್ತೆ ಇನ್ನೊಂದು ಸರಿ ನಾದ್ಕೊಳ್ಬೇಕಾಗುತ್ತೆ. ಈ ರೀತಿ ನಾದ್ಕೊಂಡು ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಎಲ್ಲ ಉಂಡೆ ಮಾಡಿ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಈಗ ನಾನು ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸ್ಪ್ರೆಡ್ ಮಾಡಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಸೊ ಎಲ್ಲ ಇದೇ ರೀತಿ ಲಟ್ಟಿಸ್ಕೊಂಡು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಹಿಟ್ಟನ್ನು. ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಮನೇಲಿ ಮಾಡೋದ್ರಿಂದ ತುಂಬಾ ಹೆಲ್ತಿ ರೆಸಿಪಿ ಅಂತಲೂ ಹೇಳ್ಬೋದು. ಹೊರಗಡೆ ತರೋದಕ್ಕಿಂತ ಮನೇಲಿ ಮಾಡಿಕೊಂಡು ಹೈಜೀನಾಗಿ ತಿನ್ಬೋದು ಫ್ರೆಂಡ್ಸ್. ಸೊ ಮಕ್ಕಳಿಗೂ ಸಹ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ಮಾಡಿಕೊಟ್ಟಾಗ. ಇವಾಗ ಇದೇ ರೀತಿ ಎಲ್ಲ ಲಟ್ಟಿಸ್ಕೊಂಡು ಸಪ್ರೇಟಾಗಿ ನಾನು ಒಂದು ಪ್ಲೇಟ್ಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಈಗ ನಾನು ಮಾಡಿ ಈಗ ನೋಡಿ, ಅಕ್ಕಿ ಹಿಟ್ಟು ಮತ್ತು ಬೆಣ್ಣೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಅಂಥ ಪೇಸ್ಟನ್ನ ಇದಕ್ಕೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಲೇಯರ್ ಬೈ ಲೇಯರ್ ನಾವು ಇದೇ ರೀತಿ ಅಪ್ಲೈ ಮಾಡಿಬಿಟ್ಟು ಲಟ್ಟಿಸ್ಕೊಂಡಿರೋ ಅಂಥ ಹಿಟ್ಟನ್ನ ಇದ್ರ ಮೇಲೆ ಒಂದ್ರ ಮೇಲೆ ಒಂದು ಹಾಕ್ಕೊಂಡು ಬರ್ತಾಯಿದ್ದೀನಿ. ಸೊ ಇದೇ ರೀತಿ ಫುಲ್ ಹಿಟ್ಟು ಏನು ಲಟ್ಟಿಸ್ಕೊಂಡಿದ್ದೆ ನಾನು ಪೂರ್ತಿ ಇದ್ರ ಮೇಲೆ ಹಾಕಿ ನೋಡಿ ಇದೇ ರೀತಿ ಅಪ್ಲೈ ಮಾಡ್ತಾಯಿದ್ದೀನಿ ಒಂದ್ರ ಮೇಲೊಂದು. ತುಂಬಾ ಈಸಿ ಫ್ರೆಂಡ್ಸ್, ತುಂಬ ಬೇಗನೂ ಸಹ ಆಗುತ್ತೆ. ಇವಾಗ ಆಲ್ಮೋಸ್ಟ್ ಇದಾಗಿದೆ. ಈ ರೀತಿ ರೋಲ್ ಮಾಡ್ತಾಯಿದ್ದೀನಿ. ಕೊನೆಯಲ್ಲಿ ಸ್ವಲ್ಪ ಬಿಗಿಯಾಗಿ ನಾವು ರೋಲ್ ಮಾಡಬೇಕಾಗುತ್ತೆ, ಟೈಟಾಗಿ. ಈ ರೀತಿ ರೋಲ್ ಮಾಡಾದಮೇಲೆ
ಆಲ್ಮೋಸ್ಟ್ ಕಂಪ್ಲೀಟಾಗಿ ರೋಲ್ ಮಾಡ್ಕೊಂಡಾದ್ಮೇಲೆ ನೋಡಿ ಇವಾಗ ಲೆವೆಲ್ ಮಾಡ್ಕೊತಾ ಇದ್ದೀನಿ ಎರಡು ಸೈಡು. ಸೊ ಸ್ವಲ್ಪ ಹಿಟ್ಟು ಬಿಟ್ಕೊಂಡಿರುತ್ತಲ್ಲ ಅದೆಲ್ಲ ಹಂಗೆ ಅಡ್ಜಸ್ಟ್ ಮಾಡಿಬಿಟ್ಟು ಈ ರೀತಿ ಲೆವೆಲ್ ಮಾಡ್ಕೊತಾ ಇದ್ದೀನಿ. ಈಗ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ನಾನು ಕಟ್ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಮೀಡಿಯಮ್ ಸೈಜ್ಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಲೇಯರ್ ಅನ್ನೋದು ಈ ರೀತಿ ಇರುತ್ತೆ. ಇದನ್ನು ಸ್ವಲ್ಪ ಲಟ್ಟಣಿಗೆನಲ್ಲಿ ಲಟ್ಟಿಸ್ಕೊಂಡ್ರೆ ಸಾಕು. ಸೊ ನಾನು ಎಲ್ಲ ಇದೇ ರೀತಿ ಕಟ್ ಮಾಡಿ ಲಟ್ಟಿಸ್ಕೊಂಡಿದ್ದೀನಿ. ನಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಬೋದು. ಸಿಂಪಲ್ಲಾಗಿ ನಾವು ಜಸ್ಟ್ ಮೇಲಕ್ಕೆ ಲಟ್ಟಿಸ್ಕೊಂಡ್ರೆ ಸಾಕು. ಆಲ್ರೆಡಿ ನಾನು ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಈಗ ಮಾಡ್ಕೊಂಡಿರೋ ಅಂಥ ಚಿರೋಟಿದು ಹಾಕ್ಕೊಂಡು ಈ ರೀತಿ ನಾನು ಸ್ವಲ್ಪ ಬಿಸಿ ಎಣ್ಣೆನ ಅದ್ರ ಮೇಲೆ ಹಾಕ್ಕೊಳ್ತಾ ಬರ್ತಾಯಿದ್ದೀನಿ. ನಾನು ಈ ಸೈಜಿಗೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಎಲ್ಲ ಚಿರೋಟಿನ. ಸೊ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಒಳಗಡೆ ಬೆಂದಿರಲ್ಲ, ಮೇಲ್ಗಡೆ ಮಾತ್ರ ಕಲರ್ ಬಂದ್ಬಿಡುತ್ತೆ. ಸೊ ಈಗ ಆಲ್ಮೋಸ್ಟ್ ಇದಾಗಿದೆ ನೋಡಿ. ಇಷ್ಟು ಲಟ್ಟಿಸ್ತಾ ಇದ್ದೀನಿ, ಜಾಸ್ತಿನೂ ಲಟ್ಟಿಸಿಲ್ಲ, ಇಷ್ಟು ಆಲ್ಮೋಸ್ಟ್ ಇದಾಗ್ತಾಯಿದೆ ಫ್ರೆಂಡ್ಸ್ ಈಗ. ಸೊ ನೀವು ಫ್ರೈ ಮಾಡಿದಾಗ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾವು ಫ್ರೈ ಮಾಡಬೇಕಾಗುತ್ತೆ, ಹೈ ಫ್ಲೇಮ್ ಇರಬಾರ್ದು. ಇದು ಆಗಿದೆ, ಸಪ್ರೇಟಾಗಿ ತೆಗೆದು ಇದೇ ರೀತಿ ಎಲ್ಲ ಚಿರೋಟಿನ ಮಾಡ್ಕೊಂಡಿದ್ದೀನಿ ನಾನು. ನೋಡಿ ಕೊನೆಯಲ್ಲಿ ಬಿಸಿ ಹಾಲು ಹಾಕ್ಕೊಂಡು ಸ್ವಲ್ಪ ಬಾದಾಮ್ ಪೌಡ್ರು ಇಲ್ಲಾಂದರೆ ಸಕ್ಕರೆ ಪುಡಿ ಉದುರಿಸ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರೋಂಥ ಚಿರೋಟಿ ಮನೇಲಿ ರೆಡಿ ಆಗುತ್ತೆ. ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.